ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದೆ, ಅವರ ಪರಿವಾರದ ಸದಸ್ಯರ ಬಗ್ಗೆ ಕಾಳಜಿ ಇಲ್ಲದೆ ಇಂಥ ಕಚರಾ ಕೆಲಸ ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ವಿರುದ್ಧ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ರಾಮನಗರದಲ್ಲಿ. ದಯಮಾಡಿ ನಾನು ಎಲ್ಲ ಕಾರ್ಯಕರ್ತರು ಬಂದ್ರಲ್ಲೂ ಮನವಿ ಮಾಡ್ತೀನಿ, ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ಕೊಳ್ಳಿ. ಬಟ್ ದಯಮಾಡಿ ಕುಂತ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹರಾಜಾಗುವಂತ ಅನಾಗರಿಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ಈ ಒಂದು ಪೆನ್ ಡ್ರೈವ್ ಬಿಡುಗಡೆ ಮಾಡುವಂತ ಒಂದು ಹೀನ ಕೃತ್ಯಕ್ಕೆ ಆ ಪೆನ್ ಡ್ರೈವ್ ಅಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಲೆಕ್ಕಿಸದೆ, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಪರಿವಾರದ ಕನಿಷ್ಠ ಅವರ ಬಗ್ಗೆ ಕಾಳಜಿ ಇಲ್ಲದೆ, ಏನೂ ಯೋಚನೆ ಮಾಡದೆ, ಅವರ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನು ಬೀದಿಲಿ ಹರಾಜಾಗ್ತದೆ. ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಇವತ್ತು ದಕ್ಷಿಣ ಅಂತ ಹೇಳಿ SITಗೆ ಕೊಟ್ಟು ನಿಮ್ ಕೈಗೊಂಬೆ ರೀತಿ ಕೆಲಸವನ್ನ ಮಾಡಿಸ್ತಾ ಇದ್ದೀರಿ. ಬೇರೆಯವ್ರನ್ನ ತನಿಖೆ ಮಾಡಿದ್ದೀರಿ? ಎಲ್ಲಿದಾನೆ ಇದನ್ನ ಈ ವಿಡಿಯೋವನ್ನ ಕಳ್ತನ ಮಾಡಿದಂತ ಕಾರ್ತಿಕನನ್ನು ಯಾರ ಸಂಪರ್ಕದಲ್ಲಿದ್ದಾನೆ? ಎಲ್ಲಿದ್ದಾನೆ? ಎಲ್ಲಿ ಕೌಚ ಹಾಕೊಂಡಿದ್ದೀರಿ? ಇವತ್ತು ಪವರ್ ಟಿವಿ ಅನ್ನೋಂತ ಒಬ್ಬ ಆಂಕರ್ಗೆ ಒಬ್ಬ ಕಾರ್ತಿಕ್ ಸಿಗ್ತಾನೆ, ಇವತ್ತು SITಗೆ ಸಿಗಲ್ವಾ? ಇದನ್ನ ನಾವು ಪ್ರಶ್ನೆ ಮಾಡಕ್ಕೆ ಸೇರ್ತಾ ಇದ್ದೀವಿ. ದಯಮಾಡಿ ಇವತ್ತು ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ನಮ್ಮ ಪಕ್ಷವನ್ನ, ಬಿಜೆಪಿ ಪಕ್ಷವನ್ನ ನಾವೆಲ್ಲರೂ ಸೇರಿ ರಕ್ಷಣೆ ಮಾಡ್ಕೊಳ್ಬೇಕು. ನಾವು ನ್ಯಾಯಸಮ್ಮತವಾಗಿದ್ದೇವೆ, ಹೋರಾಟ ಮಾಡಿದ್ದೇವೆ, ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೇವೆ. ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಕಿಮ್ಮತ್ತು ಎಲ್ಲೂ ನಡೆಯುವುದಿಲ್ಲ. ಮೈಸೂರಲ್ಲಿ ನಡೀಲಿಲ್ಲ, ಮಂಡ್ಯದಲ್ಲಿ ನಡೀಲಿಲ್ಲ, ಚಾಮರಾಜನಗರದಲ್ಲಿ ನಡೀಲಿಲ್ಲ, ತುಮಕೂರಲ್ಲಿ, ಹಾಸನಲ್ಲಿ, ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ನಡೀಲಿಲ್ಲ. ನನ್ನ ಕತೆ ಮುಗಿತು ಅಂತ ಹೇಳಿ ಒಂದು ಪಕ್ಷಕ್ಕೆ ಒಂದು ಕಪ್ಪು ಮಸಿಯನ್ನು ಬಳಿಯಲಿಕ್ಕೆ ಅದ್ರ ಜೊತೆ ಸೇರ್ತಕ್ಕಂತ ಬಿಜೆಪಿ ಪಕ್ಷವನ್ನ ನೀವು ದೂರ ಇಡಿ ಅಂತ ಹೇಳಿ ಒಂದು ಸಂದೇಶ ಕೊಟ್ಬಿಟ್ರೆ ನಾವೆಂಗೋ ಬಚಾವಾಗ್ಬೋದು ಅನ್ನುವಂತ ಉನ್ನಾರ ಮಾಡಿ ನೀವು ಹೊಟ್ಟಿರ್ತಕ್ಕಂಥದಕ್ಕೆ ಅದಕ್ಕೋಸ್ಕರ ನಿಮ್ಗೆ ಧಿಕ್ಕಾರ. ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಹೊರಲೇಬೇಕು. ಈ CD ನಿಮ್ ಕಾರ್ಖಾನೆಲೇನೆ ತಯಾರಾಗಿರೋದು, ಈ ಪೆನ್ ಡ್ರೈವ್ ನಿಮ್ ಕಾರ್ಖಾನೆನೇ ತಯಾರಾಗಿರೋದು. ಈ ಪೆನ್ ಡ್ರೈವ್ಗೆ ಯಾರ್ಯಾರು ಉಪಯೋಗಿಸ್ಕೊಂಡಿದ್ದೀರಿ? ಒಬ್ಬ ಶಿಖಂಡಿ ಶಿವರಾಮೇಗೌಡನಂತ ಅಯೋಗ್ಯರನ್ನ ಉಪಯೋಗಿಸ್ಕೊಂಡು ಈ ತರದ ನಾಟಕವನ್ನ ಆಡ್ತಾ ಇದ್ದೀರಿ. ಈ ನಾಟಕ ಇವತ್ತು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಇವತ್ತು ಈ ರಾಜ್ಯದ ಜನಕ್ಕೆ ಅರ್ಥ ಆಗಿದೆ ಇದಕ್ಕೆಲ್ಲ ಮಾಲೀಕ ನೀವೇ ಅಂತ. ಹಿಂದೆ ಬೆಳಗಾಂನ ಶಾಸಕರಿಗೆ ಮಂತ್ರಿಗಿರಿ ತಪ್ಪಿಸಿದ್ದಾನೆ ಅಂತ ಹೇಳ್ತೀರಿ. ಇವತ್ತು ಇದರಲ್ಲಿ ಹೇಳ್ತೀರಿ ನಮ್ಮ ಈಶ್ವರಪ್ಪ ಅವ್ರನ್ನ ನಾನು ಲೆಕ್ಕ ಚಿತ್ ಮಾಡಿದ್ದೀನಿ ಅಂತ ಹೇಳ್ತೀರಿ. ಇವತ್ತು ಯಾರ ಲೆಕ್ಕ ಚಿತ್ ಮಾಡಕ್ ಹೋಗಿದ್ದೀರಿ? ನಿಮ್ ಲೆಕ್ಕನೇ ನೀವೇ ಚಿತ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಕೊಡ್ಲಿ ನಿಮ್ಮ ಬುಡಕೆ ಬಂದಿದೆ ಡಿ.ಕೆ. ಶಿವಕುಮಾರ್ ಅವರೇ. ಇದಕ್ಕೆ ನಿಮ್ಗೆ ಧಿಕ್ಕಾರವನ್ನ ಕೇಳಲಿಕ್ಕೆ ಬಂದಿದ್ದೇವೆ. ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಮಾನ್ಯ ಘನತೆಯುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡ್ತೀವಿ, ಇವರ ರಾಜೀನಾಮೆಯನ್ನ ತೆಗೆದುಕೊಳ್ಳಿ. ಒಳ್ಳೆ ಉತ್ತಮವಾದಂತ ರಾಜಕಾರಣಿಗಳು ನಿಮ್ ಜೊತೆ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಅವ್ರಿಗೆ ಕೊಡಿ ಅಧಿಕಾರ. ಸ್ಪಷ್ಟವಾದಂತ ಒಂದು ನಿಮ್ಗೆ ಬಹುಮತ ಇದೆ, ಆಡಳಿತವನ್ನ ಕೊಡಿ. ಇವತ್ತು ಜನರು ನೀರಿಲ್ಲ ಅಂತ ಹೇಳಿ ಪರದಾಡ್ತಾ ಇದ್ದಾರೆ. ಎಂತೆಂತ ಬರದ ವಾತಾವರಣ ಇವತ್ತು ಎದುರಿಸ್ತಾ ಇದ್ದಾರೆ ನಮ್ಮ ರೈತರು. ದಯಮಾಡಿ ಇವತ್ತು ಇಂಥ ನೀಚ ಕೃತ್ಯವನ್ನ ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಈ ಕೂಡಲೇ ರಾಜೀನಾಮೆಯನ್ನ ಕೊಟ್ಟು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ, ಇದನ್ನ CBI ತನಿಖೆಗೆ ವಹಿಸಬೇಕು. ಇದು SIT ಡಿ.ಕೆ. ಶಿವಕುಮಾರ್ ಕೈ ಒಮ್ಮೆಯಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದು SITಗೆ ನಾವು ಕಿಮ್ಮತ್ತನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಇದು CBIಗೆ ವಹಿಸಬೇಕು. ಎಲ್ಲಿವರೆಗೂ CBIಗೆ ವಹಿಸಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ, ಎರಡೂ ಪಕ್ಷದ ಹೋರಾಟ ಮುಂದುವರಿತದೆ ಎನ್ನುವಂತ ಮಾತನ್ನು ಹೇಳಿ ಈಗ ತಮ್ಮನ್ನು ಉದ್ದೇಶಿಸಿ, ಈ ಘಟನೆಯ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಈ ನಾಡಿನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನೋದು ಜಗಜ್ಜಾಹಿರ. ಈ ಒಂದು ವಿಚಾರ ಆಚೆ ಬರೋಕ್ ಮೊದಲು ಶಿವಕುಮಾರ್ ಅವರು ಅವ್ರ ತಮ್ಮ ಡಿ.ಕೆ. ಸುರೇಶ್ ರವರು ವೇದಾಂತ ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಾ ಇದ್ದೇನಪ್ಪ ಅಂತಂದ್ರೆ ದೇವೇಗೌಡರನ್ನ ತೇಜೋವಧೆ ಮಾಡೋದು, ಕುಮಾರಸ್ವಾಮಿ ಅವ್ರನ್ನ ತೇಜೋವಧೆ ಮಾಡೋದ್ರ ಮುಖಾಂತರ ಈ ಒಂದು ರಾಜಕೀಯ ಪಕ್ಷ ಪ್ರಾದೇಶಿಕ ಪಕ್ಷವನ್ನ
ರಾಷ್ಟ್ರೀಯ ಪಕ್ಷದಿಂದ ಬೇರ್ಪಡಿಸೋದಕ್ಕೆ ಎಷ್ಟು ಹುನ್ನಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ರು. ಬಹಳ ದೈವಾಂಶ ಸಂಬುದ್ರ ತರ ಅವ್ರಿಗೇನು ಗೊತ್ತೇ ಇಲ್ಲ, ಈ ವಿಚಾರಕ್ಕೆ ಸಂಬಂಧನೇ ಇಲ್ಲ ಅನ್ನೋ ತರ ಈ ಘಟನೆಯನ್ನ ಅವರು ಮಾಧ್ಯಮಗಳ ಮುಖಾಂತರ ಅವರ ವಿಚಾರವನ್ನ ಹೇಳ್ತಾ ಇದ್ರು. ಅವರೇ ಮಾತಾಡಿದ್ರು ನೋಡಿದ್ರೆ ಅವರೇ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತ ಇಡೀ ದೇಶಕ್ಕೆ ಇವತ್ತು ಗೊತ್ತಾಗಿದೆ. DK ಶಿವಕುಮಾರ್ ಅವರ ಚಿತಾವಣೆ ಮೇರೆಗೆ ಅವರ ಮೂಗಿನ ನ್ಯಾರಕ್ಕೆ ಎಲ್ಲ ಘಟನೆ ನಡೆದಿದೆ. ಹೌದು, ಒಂದು ವೈಯಕ್ತಿಕ ಘಟನೆ, ಅದೇನೇ ಆಗಿಲ್ಲ, ನಾವು ಅದನ್ನೆಲ್ಲರೂ ಸಾರ್ವತ್ರಿಕವಾಗಿ ಖಂಡಿಸ್ತೀವಿ. ಅದನ್ನ ಕುಮಾರಸ್ವಾಮಿ ಅವರು ಕೂಡ ಉಪ್ಪಿನ ನೀರು ಕುಡಿತಾರೆ ಅಂತ ಹೇಳಿದ್ದೀರಿ. ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಯಾರನ್ನ ವಹಿಸ್ಕೊಂಡು ಮಾತಾಡ್ತಕ್ಕಂಥದ್ದಿಲ್ಲ. ಆದ್ರೆ ಒಂದು ಖಾಸಗಿ ವಿಚಾರವನ್ನ ಸಾರ್ವಜನಿಕಗೊಳಿಸಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಆ ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಯಾರನ್ನ ಅವಮಾನ ಮಾಡಕ್ ಹೋಗಿ ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಅವರ ರಾಜಕೀಯದಲ್ಲಿ ಕಳೆದ 40-50 ವರ್ಷಗಳಿಂದ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಗೌರವವನ್ನು ಹಾಳು ಮಾಡಕ್ ಹೋಗಿ ತನ್ನ ಗೌರವವನ್ನೇ ತಾನು ಹಾಳು ಮಾಡಿಕೊಂಡಂತವರು DK ಶಿವಕುಮಾರ್ ಅವರು. ಅವ್ರ ಮೂಲ ಉದ್ದೇಶ ಏನಿತ್ತು ಅಂದ್ರೆ, ಇದರ ಮೂಲ ಉದ್ದೇಶ ಏನಿತ್ತು, ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಅವಮಾನ ಮಾಡಬೇಕು, ಕುಮಾರಸ್ವಾಮಿ ಅವ್ರಿಗೆ ಅವಮಾನ ಮಾಡಬೇಕು, ಈ ಕುಟುಂಬ ರಾಜಕೀಯದಲ್ಲಿ ಒಂದ್ ರೀತಿಯ ಕರ್ನಾಟಕದಲ್ಲಿ ಅವರಿಗೆ ಪ್ರಬಲ ಆಗ್ತಾ ಇದ್ದಾರೆ, ಬಿಜೆಪಿ ಸೇರ್ಕೊಂಡಿದ್ದಾರೆ, ಅವರ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಹೇಳಿ ಈ ಎಲ್ಲ ಒಂದು ಷಡ್ಯಂತ್ರವನ್ನ DK ಶಿವಕುಮಾರ್ ಅವರು ಮಾಡ್ತಾರೆ. ಯಾವ ತರ ಮಾಡ್ತಾರೆ ಅಂದ್ರೆ, ಅವ್ರು ಒಂದಲ್ಲ, ಅವ್ರ ಹಿಂದೆನೂ ಕೂಡ ರಮೇಶ್ ಜಾರಕಿಹೊಳಿ ವಿಚಾರ ಇರ್ಬೋದು, ಈಶ್ವರಪ್ಪನವರ ವಿಚಾರ ಇರ್ಬೋದು, ಹತ್ತು ಹಲವಾರು ವಿಚಾರಗಳಲ್ಲಿ ಅವರ ನಡವಳಿಕೆಗಳನ್ನ ರಾಜ್ಯ ಗಮನಿಸ್ತಾ ಇದೆ. ಈಗಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ, ಏನೋ ಒಂದು ಗಂಭೀರವಾಗಿ ರಾಜಕಾರಣ ಮಾಡ್ಲಿ ಅಂತ ಅಂದ್ರೆ ಅಣ್ಣ ತಮ್ಮಂದಿರಿಬ್ರು ಕೂಡ ಅವರ ಕಳೆದಂತ ಏನು ಅವರ ಬಾಲ್ಯದಲ್ಲಿ ಕಳೆದಂತ ಆ ಒಂದು ವಿಧಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಅವ್ರು ಹೇಳೋ ನಮ್ಮವರು ಹೇಳ್ತಾ ಇದ್ರು, ಏನೋ ಸಿನಿಮಾ ತೋರಿಸ್ತಾ ಇದ್ರು ಕನಕಪುರದಲ್ಲಿ ಅಂತೇಳಿ. ಆ ಸಿನಿಮಾ ತೋರಿಸೋ ಪ್ರವೃತ್ತಿಯನ್ನ ಹೀಗೆ ಮುಂದುವರೆದು ಇವತ್ತು ಈ ರಾಜ್ಯದ ನಾವೆಲ್ಲ ಸಾರ್ವಜನಿಕರು ತಲೆ ತಗ್ಗಿಸುವ ರೀತಿಯಲ್ಲಿ, ದೇಶವೇ ತಲೆ ತಗ್ಗಿಸುವ ರೀತಿಯಲ್ಲಿ ಒಂದು ಖಾಸಗಿ ವಿಚಾರವನ್ನ ಸಾರ್ವತ್ರಿಕಗೊಳಿಸಿ ಅದನ್ನ ಅವರೇ ಪ್ರಮೋಟ್ ಮಾಡಿ ಅದನ್ನ ಇವತ್ತು ದೇಶಕ್ಕೆಲ್ಲ ಬಟ ಬಯಲು ಮಾಡಿ ಹೆಣ್ಮಕ್ಕಳ ಗೌರವಕ್ಕೆ ಚ್ಯುತಿ ತಂದಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ